ಹಲೋ ಸ್ಟೂಡೆಂಟ್, ಲಾ ಸ್ಟುಡಿಯೋನಲ್ಲಿ ಎ ಪಿ ಲೆಸನ್ದು ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ನ ಸಾಲ್ವ್ ಮಾಡ್ತಿದ್ವಿ. ಈ ವಿಡಿಯೋನಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ವಶನ್ನು 3 ಪ್ಲಸ್ ರೂಟ್ 2, 3 ಪ್ಲಸ್ 2 ರೂಟ್ 2, 3 ಪ್ಲಸ್ 3 ರೂಟ್ 2, ಸೊ ಆನ್. ಫಸ್ಟ್ ಇದು ಎ ಪಿನಲ್ಲಿ ಇದೆಯಾ ಇಲ್ವಾ ಚೆಕ್ ಮಾಡಬೇಕು. ಸೊ ಹೇಗೆ ಚೆಕ್ ಮಾಡೋದು? ಇದು A1 ವ್ಯಾಲ್ಯೂ, A2 ವ್ಯಾಲ್ಯೂ, A3 ವ್ಯಾಲ್ಯೂ, A4 ವ್ಯಾಲ್ಯೂ. ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದರೆ ಇಟ್ ಈಸ್ ಇನ್ ಎ ಪಿ. ಕಾಮನ್ ಡಿಫ್ರೆನ್ಸ್ ಬೇರೆ ಬೇರೆ ಆಯಿತು ಅಂದರೆ ಇಟ್ ಈಸ್ ನಾಟ್ ಇನ್ ಎ ಪಿ. ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ A2 ಮೈನಸ್ A1, ನೆಕ್ಸ್ಟು A3 ಮೈನಸ್ A2 ಚೆಕ್ ಮಾಡಬೇಕು. ಈ ಎರಡು ಸೇಮ್ ಬಂದರೆ ನೆಕ್ಸ್ಟ್ A4 ಮೈನಸ್ A3. ಈ ಎರಡೇ ಬೇರೆ ಬೇರೆ ಬಂದರೆ ನೋ ನೀಡ್, ಬಿಕಾಸ್ ಇಟ್ ಈಸ್ ನಾಟ್ ಇನ್ ಎ ಪಿ ಅಂತ ಸ್ಟೇಟ್ಮೆಂಟ್ ಬರೀಬೋದು. A2 ವ್ಯಾಲ್ಯೂ 3 ಪ್ಲಸ್ ರೂಟ್ 2 ಮೈನಸ್ ಸೈನ್ ಇದೆ, ಮೈನಸ್ A1 3 ಮೈನಸ್ 3 0, ಆನ್ಸರು ರೂಟ್ 2. ನೆಕ್ಸ್ಟ್ A3 ಮೈನಸ್ A2 3 ಪ್ಲಸ್ 2 ರೂಟ್ 2 ಮೈನಸ್ A2 ವ್ಯಾಲ್ಯೂ ಬರೀಬೇಕು ಅಂದರೆ ಬ್ರ್ಯಾಕೆಟ್ ಹಾಕಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಬ್ರ್ಯಾಕೆಟ್ ಇದ್ದಾಗ ಮೈನಸ್ ಮಲ್ಟಿಪ್ಲೈ ಆಗುತ್ತೆ. 3 ಪ್ಲಸ್ 2 ರೂಟ್ 2 ಮೈನಸ್ 3 ಮೈನಸ್ ಇಂಟು ಪ್ಲಸ್ ಮೈನಸ್ ರೂಟ್ 2. ಆಸ್ ಇಟ್ ಈಸ್ 3 ಮೈನಸ್ 3 ಕ್ಯಾನ್ಸಲ್. ರೂಟ್ 2 ಮುಂದೆ ಏನು ನಂಬರ್ ಇಲ್ಲ ಅಂದರೆ 1, 2 ಮೈನಸ್ 1, 2 ಮೈನಸ್ 1 1, ಸೊ 1 ರೂಟ್ 2. ಸೊ ಇಲ್ಲಿ ರೂಟ್ 2 ಸೇಮ್ ಆಯಿತು. A4 ಮೈನಸ್ A3 3 ಪ್ಲಸ್ 3 ರೂಟ್ 2 ಮೈನಸ್ ಬ್ರ್ಯಾಕೆಟಲ್ಲಿ 3 ಪ್ಲಸ್ 2 ರೂಟ್ 2. ಬ್ರ್ಯಾಕೆಟ್ ಇದೆ, ಮೈನಸ್ ಮಲ್ಟಿಪ್ಲೈ ಆಗುತ್ತೆ. 3 ಪ್ಲಸ್ 3 ರೂಟ್ 2 ಮೈನಸ್ 3 ಮೈನಸ್ ಇಂಟು ಪ್ಲಸ್ ಮೈನಸ್ 2 ರೂಟ್ 2 ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್. 3 ಮೈನಸ್ 2 3 ಮೈನಸ್ 2 1 ರೂಟ್ 2. ಸೊ ಕಾಮನ್ ಡಿಫ್ರೆನ್ಸ್ 1 ರೂಟ್ 2 ಅಥವಾ ರೂಟ್ 2. ಸೊ ಕಾಮನ್ ಡಿಫ್ರೆನ್ಸಸ್ ಸೇಮ್ ಇದ್ದಾಗ ನಾವು ನೆಕ್ಸ್ಟ್ 3 ಟರ್ಮ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ 3 ಟರ್ಮ್ಸ್ ಅಂದರೆ A5, A6, A7 ಫೈಂಡ್ ಔಟ್ ಮಾಡಬೇಕು. A5ಗೆ A4 ಪ್ಲಸ್ D, A6 ಫೈಂಡ್ ಔಟ್ ಮಾಡೋಕ್ಕೆ A5 ಪ್ಲಸ್ D, A7ಗೆ A6 ಪ್ಲಸ್ D. A4 ಏನಿದೆ 3 ಪ್ಲಸ್ 3 ರೂಟ್ 2 ಪ್ಲಸ್ ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂದಿತ್ತು 1 ರೂಟ್ 2 ಅಥವಾ ರೂಟ್ 2. ಸೊ 3 ಆಸ್ ಇಟ್ ಈಸ್ ಬರೀರಿ. 3 ಪ್ಲಸ್ 1 4 ರೂಟ್ 2. ನೆಕ್ಸ್ಟ್ 3 ಪ್ಲಸ್ 4 ರೂಟ್ 2ಗೆ 1 ರೂಟ್ 2 ಆ್ಯಡ್ ಮಾಡಿದ್ರೆ 3 ಪ್ಲಸ್ 5 ರೂಟ್ 2 ಆಗುತ್ತೆ. ನೆಕ್ಸ್ಟ್ 3 ಪ್ಲಸ್ 5 ರೂಟ್ 2ಗೆ 1 ರೂಟ್ 2 ಆ್ಯಡ್ ಮಾಡಿದ್ರೆ 5 ಪ್ಲಸ್ 1 6 ರೂಟ್ 2 ಆಗುತ್ತೆ. ಸೊ ದಿಸ್ ಈಸ್ ದ ನೆಕ್ಸ್ಟ್ 3 ಟರ್ಮ್ಸ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಂಬರ್ 6 ನೋಡೋಣ. 0.2 ಇದೆ, 0.22,
0.222, 0.4 times 2, so on. ಇದು a1 ವ್ಯಾಲ್ಯೂ, a2 ವ್ಯಾಲ್ಯೂ, a3 and a4 ವ್ಯಾಲ್ಯೂ. ಫಸ್ಟ್ a2 ಮೈನಸ್ a1 ಮಾಡಿ, 0.22 ಮೈನಸ್ 0.2, 0.22. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಸಪ್ರಾಕ್ಟ್ ಮಾಡಬೇಕಾದ್ರೆ ಒಂದು ನೆನಪಿರಲಿ, ಡೆಸಿಮಲ್ಲು ಪಾಯಿಂಟ್ ಒಂದ್ರ ಕೆಳಗಡೆ ಒಂದಿರಬೇಕು. ಸೊ ಇಲ್ಲಿ 0.2 ಕೆಳಗಡೆ 0.2, ಈ ಡೆಸಿಮಲ್ ಪಾಯಿಂಟು ಒಂದ್ರ ಕೆಳಗಡೆ ಒಂದಿರಬೇಕು. ತುಂಬ ಜನ ಸ್ಟೂಡೆಂಟ್ಸ್ ಹೇಗೆ ಮಾಡ್ತಾರೆ ಅಂದರೆ 0.22 ಬರ್ಕೊಂಡು ನೆಕ್ಸ್ಟ್ ಇಲ್ಲಿ 0.2 ಬರ್ಕೋತಾರೆ. ಇದು ರಾಂಗ್. ಡೆಸಿಮಲ್ ಪಾಯಿಂಟ್ ಒಂದ್ರ ಬಿಲೋ ಒಂದಿರಬೇಕು. ಇಲ್ಲೇನು ನಂಬರ್ ಇಲ್ಲ ಅಂದರೆ 0 ರಿಪ್ಲೇಸ್ ಮಾಡ್ಕೊಳ್ಳಿ. 2 ಮೈನಸ್ 0 2, 2 ಮೈನಸ್ 2 0, 0.02 ಸಿಕ್ತ ಆನ್ಸರು, 0.02. ನೆಕ್ಸ್ಟ್ a3 ಮೈನಸ್ a2, 0.222 ಮೈನಸ್ 0.22. ಸೊ 0.222 ಕೆಳಗಡೆ 0.22, ಇಲ್ಲೇನು ನಂಬರ್ ಇಲ್ಲ, 0 ರಿಪ್ಲೇಸ್ ಹಾಕ್ಕೊಳ್ಳಿ. 2 ಮೈನಸ್ 0 2, 0 0.0. ಸೊ ಇಲ್ಲಿ ಆನ್ಸರು 0.002. ಸೊ ಇಲ್ಲಿ 0.02 ಬಂತು, 0.002 ಬಂತು. ಸೊ ಎರಡು ಸೇಮ್ ಇಲ್ಲ. ಸೊ ಅದಕ್ಕೆ ಇಟ್ ಈಸ್ ನಾಟ್ ಇನ್ ಎ ಪಿ. ಸೊ ಇದು ಎ ಪಿನಲ್ಲಿ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟು 3 ಟರ್ಮ್ಸ್ ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇಲ್ಲ. 7th one, a1 value 0, a2 value minus 4, a3 value minus 8, a4 value minus 12. a2 minus a1 minus 4 minus 0, answer minus 4. a3 minus a2 minus 8 minus of minus 4. ಇದು ಬರ್ಕೊಬೇಕಾದ್ರೆ ಹುಷಾರು, ಒಂದು ಮೈನಸ್ಸು ಆಲ್ರೆಡಿ ಇಲ್ಲಿರುತ್ತೆ. a3 ಮೈನಸ್ a2ನ ಒಂದು ಮೈನಸ್ ಇರುತ್ತೆ, a2ನಲ್ಲಿ ಮತ್ತೆ ಇನ್ನೂ ಒಂದು ಮೈನಸ್ ಬರುತ್ತೆ. ಸೊ ಆಗ ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಆವಾಗ ಇಲ್ಲಿ -8 + 4 ಆದಾಗ ಏನಾಗುತ್ತೆ, ಸೊ ಎರಡು ಡಿಫ್ರೆನ್ಸ್ ಏನಾದಾಗ ಸಪ್ರಾಕ್ಟ್ ಮಾಡಬೇಕು. ಸೊ -4 ಆನ್ಸರ್. a4 minus a3 -12 minus of -8, minus minus plus, -12 plus 8 -4, ಗ್ರೇಟರ್ ನಂಬರ್ ಸೈನನ್ನು ನಾವು ಆನ್ಸರ್ಗೆ ಹಾಕ್ತಿದ್ದೀವಿ. ಸೊ therefore it is in AP. ಏನಕ್ಕೆ ಕಾಮನ್ ಡಿಫ್ರೆನ್ಸು -4 ಬಂದಿರೋದಕ್ಕೆ. ನೆಕ್ಸ್ಟ್ ಟರ್ಮ್ಸು a5 a6 a7 ಕಂಡುಹಿಡೀರಿ. a5 ಬೇಕು ಅಂದರೆ a4ಗೆ ಡಿ ಆ್ಯಡ್ ಮಾಡಿ. a4 ಬಂದು ಏನು ಬಂದಿದೆ, a4 -12ಗೆ, -12ಗೆ -4 ಆ್ಯಡ್ ಮಾಡಿ, -16. a5 plus d, -16 plus -4, -20. a6 plus d, -20 plus -4, -24. ಸೊ ಆ ಒಂದು ಕ್ವಶನಲ್ಲಿ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ನಿಮಗೆ ಈಸಿ ಇದೆ. ಸೊ ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದ್ದರೆ ಅದನ್ನು ಸಾಲ್ವ್ ಮಾಡಿ. ಸೊ ಒಂದೇ ಒಂದು ಸಮ್ಮು ರೂಟಲ್ಲಿರೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕ್ವಶನನ್ನು ಸ್ವಲ್ಪ ರಿಅರೇಂಜ್ ಮಾಡಬೇಕಾಗುತ್ತೆ. ಸೊ ಫಸ್ಟು √2 ಆ್ಯಸ್ ಇಟ್ ಈಸ್ ಇಟ್ಕೊತೀನಿ. 8ನ್ನು √8ನ ನಾನು 4 2s ಅಂತ ಬರೀಬೋದು. ಆಗ √4 ಏನಾಗುತ್ತೆ,
2 ಆಗುತ್ತೆ. ಈ 2 ರೂಟ್ ಒಳಗಡೆನೇ ಇರುತ್ತೆ. ಸೊ ರೂಟ್ 8ನ ನಾನು 2 ರೂಟ್ 2 ಅಂತ ಬರೀಬೋದು. ರೂಟ್ 18 ನಾನು 9 2s ಅಂತ ಬರೀತೀನಿ. ಸೊ ಆಗ ರೂಟ್ 9 ಏನಾಗುತ್ತೆ 3 ರೂಟ್ 2 ರೂಟ್ 32. ಸೊ 32ನ 62s ರೂಟ್ 16 4 ರೂಟ್ 2. ಸೊ AP ಕ್ವಶನ್ ನಾನು ಸ್ವಲ್ಪ ರಿಅರೇಂಜ್ ಮಾಡಿಕೊಂಡೆ. A2 ಮೈನಸ್ A1 2 ರೂಟ್ 2 ಮೈನಸ್ 1 ರೂಟ್ 2 ಆನ್ಸರು ರೂಟ್ 2. A3 ಮೈನಸ್ A2 3 ರೂಟ್ 2 ಮೈನಸ್ 2 ರೂಟ್ 2 3 ಮೈನಸ್ 2 1 ರೂಟ್ 2. A4 ಮೈನಸ್ A3 4 ರೂಟ್ 2 ಮೈನಸ್ 3 ರೂಟ್ 2 4 ಮೈನಸ್ 3 1 ರೂಟ್ 2. ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿದೆ. ಸೊ ನೆಕ್ಸ್ಟ್ 3 ಟರ್ಮ್ಸ್ A5 A6 A7. A4 ವ್ಯಾಲ್ಯೂ ಏನಿತ್ತು 4 ರೂಟ್ 2, ಅದಕ್ಕೆ ರೂಟ್ 2 ಆ್ಯಡ್ ಆಗುತ್ತೆ. 4 ರೂಟ್ 2 ಪ್ಲಸ್ 1 ರೂಟ್ 2 5 ರೂಟ್ 2. ನೆಕ್ಸ್ಟ್ 5 ರೂಟ್ 2ಗೆ ರೂಟ್ 2 ಆ್ಯಡ್ ಆಗುತ್ತೆ 6 ರೂಟ್ 2. 6 ರೂಟ್ 2ಗೆ ರೂಟ್ 2 ಆ್ಯಡ್ ಆಗುತ್ತೆ 7 ರೂಟ್ 2. ಬಟ್ ಆನ್ಸರ್ನ ನೀವು ಬರೀಬೇಕು ಅಂದಾಗ 25. ಓಕೆ, 5 ಸ್ಕ್ವೇರ್ ಏನು 25 ಇಂಟು 2 ರೂಟ್ 50. ನೆಕ್ಸ್ಟ್ 36 ಇಂಟು 2 ರೂಟ್ 72. 49 ಇಂಟು 2 ರೂಟ್ 98. ಏನಕ್ಕೆ ಇಲ್ಲಿ ನಮಗೆ ಕ್ವಶನ್ ಆ ಥರನೇ ಇದೆ. ಓಕೆ, ಸೊ ನಾವು ಈ ಥರ ಚೇಂಜ್ ಮಾಡ್ಕೊಂಡಿದ್ದರಿಂದ ಆನ್ಸರ್ಸು ನಾವು ಇದು ಇಡೋದಕ್ಕಾಗೋದಿಲ್ಲ. ಸೊ ಅದನ್ನು ಚೇಂಜ್ ಮಾಡಿ ಬರೀರಿ. ಸೊ ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ನ ಕಂಟಿನ್ಯೂ ಮಾಡೋಣ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್, ಕಾಮೆಂಟು, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.